field inside a charged non-conducting sphere. ಇದರಲ್ಲಿ ನಾವೀಗ ಕೇಸ್ ನೋಡ್ತಾ ಇರೋದು ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಎ ಚಾರ್ಜ್ಡ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್ ಅಂತಂದರೆ ನಾನೊಂದಿಲ್ಲಿ ನಾನ್ ಕಂಡಕ್ಟಿಂಗ್ ಸ್ಪಿಯರನ್ನು ಬರ್ಕೊಳ್ತಾ ಇದ್ದೀನಿ. ಇದು ನಾನ್ ಕಂಡಕ್ಟಿಂಗ್ ಸ್ಪಿಯರ್. ಹಾಗಾದರೆ ಇದ್ರೊಳಗಡೆಯಲ್ಲೆಲ್ಲ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಈ ಥರ ಚಾರ್ಜಸ್ಸು ಡಿಸ್ಟ್ರಿಬ್ಯೂಟ್ ಆಗಿದೆ. ಎಲ್ಲ ಕಡೆಗೂ ಈವನ್ನಾಗಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಹೀಗೆ ಎಲ್ಲ ಕಡೆಯಲ್ಲೂ ಚಾರ್ಜಸ್ ಇದೆ. ಹಾಗಿದ್ರೆ ಈಗ ನಾನು ಇದ್ರೊಳಗಡೆಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಕಂಡುಹಿಡಬೇಕು. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಎಷ್ಟು ಅಂತ ಕಂಡುಹಿಡಬೇಕಾಗಿದೆ. ಅದಕ್ಕೆ ಏನು ಮಾಡ್ತೇನೆ ಅಂತಂದರೆ ಇದ್ರ ಒಳಗಡೆಯಲ್ಲಿ ಒಂದು ಗಾಷಿಯನ್ ಸ್ಪಿಯರನ್ನು ಇಮ್ಯಾಜಿನ್ ಮಾಡ್ಕೊಳ್ತೇನೆ. ಈ ಥರ ಏನಿಲ್ಲಿ ಡಾಟೆಡ್ ಲೈನಲ್ಲಿ ಹೀಗೆ ಬರೆದಿದ್ದೇನೆ ನಾನು. ಇದ್ರ ಒಳಗಡೆದು ಇದು ಗಾಷಿಯನ್ ಸರ್ಫೇಸ್. ಇದು ಸ್ಪೆರಿಕಲ್ ಶೇಪಲ್ಲಿ ಇದೆ. ಇದರ ರೇಡಿಯಸ್ ಏನಿದೆ, ಇದರ ರೇಡಿಯಸ್ಸು ಆರ್. ಹಾಗಾದರೆ ಇದು ಈ ಮಧ್ಯದಿಂದ ಇದು ಪಾಯಿಂಟ್ ಓ ಸೆಂಟರ್. ಈ ಸೆಂಟ್ರಿಂದ ಇದಕ್ಕಿರುವಂಥ ದೂರ ಏನಿದೆ, ಅದರ ರೇಡಿಯಸ್ ಏನಿದೆ ಅದು ಆರ್ ಆಗ್ತದೆ. ಹಾಗಿದ್ರೆ ಎಲೆಕ್ಟ್ರಿಕ್ ಫೀಲ್ಡನ್ನು ನಾನು ಹೇಗೆ ಗೆಸ್ ಮಾಡ್ಬೋದು? ಈ ಗಾಷಿಯನ್ ಸರ್ಫೇಸ್ ಏನಿದೆ ಇದರಿಂದ ಎಲೆಕ್ಟ್ರಿಕ್ ಫೀಲ್ಡು ಈ ಥರ ಎಲ್ಲ ಕಡೆಗೆ ಹೀಗೆ ಹೊರಗೆ ಹೋಗಿರುತ್ತೆ. ಹೀಗೆಲ್ಲ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಹೀಗಿದೆ. ಹಾಗಿದ್ರೆ ಈಗ ನಾನು ಇಲ್ಲೊಂದು ಯೋಚನೆ ಮಾಡಬೇಕು. ಏನು ಅಂತಂದರೆ ಇಲ್ಲಿ ಇದು ಗಾಷಿಯನ್ ಸ್ಪಿಯರ್ ಹೀಗಿದೆ ಅಂತಾದರೆ ಈ ಥರ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಅದು ಈ ಥರ ಇರುತ್ತೆ. ಹೀಗಿದೆ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್. ಹೀಗೆ ಇದರ ಮೇಲ್ಭಾಗದಲ್ಲಿ ಹೀಗೇನೆ ಇಲ್ಲಿಂದ ಹೀಗೆ ಏರಿಯಾ ವೆಕ್ಟರ್ ಇರುತ್ತೆ. ಏರಿಯಾ ವೆಕ್ಟರ್ ಏನಿದೆ ಅದು ಯಾವತ್ತೂ ಕೂಡ ಈ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಇರ್ತದೆ, ನಾರ್ಮಲ್ ಆಗಿ ಇರ್ತದೆ. ಹಾಗಿದ್ದಾಗ ಏನು ಬರಿಬೋದು ನಾನು? ಈ ವೆಕ್ಟರ್ ಈಸ್ ಆಲ್ವೇಸ್ ಪ್ಯಾರಲಲ್ ಟು ಎ ವೆಕ್ಟರ್ ಅಂತ ಬರೀಬೋದು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ಈ ಆ್ಯಂಗಲ್ ಬಿಟ್ವೀನ್ ದೀಸ್ ಟು ವೆಕ್ಟರ್ಸ್ ಏನಿದೆ ಇ ಮತ್ತು ಎ ಅದು 0 ಆಗಿರುತ್ತೆ. ಹಾಗಿದ್ದಾಗ ಗಾಷಿಯನ್ ಸರ್ಫೇಸಿಂದ ನನಗೇನು ಎಲೆಕ್ಟ್ರಿಕ್ ಫ್ಲಕ್ಸ್ ಬರುತ್ತೆ ಅದಕ್ಕೆ ಏನು ಈಕ್ವೇಷನ್ ಬರುತ್ತೆ ಅನ್ನೋದನ್ನು ಕಂಡುಹಿಡಿಬೋದು. ಹೇಗೆ? ಬೈ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಏನು ಬರೀಬೋದು ನಾನು? ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಗಾಷಿಯನ್ ಸ್ಪಿಯರ್ ಫೈ ಇಸ್ ಈಕ್ವಲ್ಸ್ ಏನು ಬರೀಬೋದು? ಇ ವೆಕ್ಟರ್ ಡಾಟ್ ಎ ವೆಕ್ಟರ್ ಅಂತ ಹೇಳಿ ಬರೀಬೋದು. ಅಥವಾ ಫೈ ಈಸ್ ಈಕ್ವಲ್ಸ್ ಇ ಎ ಕಾಸ್ ತೀಟಾ ಅಂತ ಹೇಳಿ ಬರೀಬೋದು. ಈ ತೀಟಾ 0 ಆಗಿರೋ ಕಾರಣ ಕಾಸ್ 0 1 ಆಗುತ್ತೆ. ಆವಾಗ ನಾನು ಫೈ ಈಸ್ ಈಕ್ವಲ್ಸ್ ಇ ಎ ಇಂಟು 1 ಅಂದರೆ ಇ ಎ ಅಂಥೇಳಿ ಬರೀಬೋದು. ಆದರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಎ ಅಂತಂದರೆ ಏರಿಯಾ. ಯಾವುದ್ರ ಏರಿಯಾ? ಈ ಎ ಇದೆಯಲ್ಲ, ದಿಸ್ ಇಸ್ ದ ಏರಿಯಾ ಆಫ್ ಗಾಷಿಯನ್ ಸರ್ಫೇಸ್ ಇದೆಯಲ್ಲ ಅದರ ಏರಿಯಾ. ಅದು ಸ್ಪೆರಿಕಲ್ ಏರಿಯಾ ಆಗಿದೆ. ಇದು ಒಳಗಡೆ ಇದಿಷ್ಟು ಇದು ಸ್ಪಿಯರ್. ಹಾಗಾದರೆ ಸ್ಪೆರಿಕಲ್ ಸರ್ಫೇಸ್ ಏರಿಯಾನ ನಾವು ಇದಕ್ಕೆ ಬರೀಬೇಕು. ಹಾಗಾದರೆ ಎ ಈಸ್ ಈಕ್ವಲ್ಸ್ ಏನಾಗುತ್ತೆ? 4π ಇಂಟು ರೇಡಿಯಸ್ ಆಫ್ ಗಾಷಿಯನ್ ಸ್ಪಿಯರ್ ವಿಚ್ ಇಸ್ ಆರ್. ಹಾಗಾದರೆ 4πr² ಆಯಿತು. ಆವಾಗ ನನಗೆ ಎಲೆಕ್ಟ್ರಿಕ್ ಫ್ಲಕ್ಸ್ಗೆ ಏನು ಈಕ್ವೇಷನ್ ಇದೆ ಅದು ಈಗಿದೆಯಲ್ಲ ಇದನ್ನು ಮಾಡಿಫೈ ಮಾಡಿ ಬರೆದಾಗ ಫೈ ಈಸ್ ಈಕ್ವಲ್ಸ್ ಇ ಇಂಟು 4πr² ಅಂಥೇಳಿ ಬರುತ್ತೆ. ಇದನ್ನು ಈಕ್ವೇಷನ್ 1 ಅಂಥೇಳಿ ಕರ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಈಗ ನಾನು ಈ ಗಾಸ್ ಲಾವನ್ನು ಅಪ್ಲೈ ಮಾಡ್ತೇನೆ. ಹಾಗಾದರೆ ಗಾಸ್ ಲಾ ಏನು ಹೇಳುತ್ತೆ ಅಂತಂದರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಗಾಷಿಯನ್ ಸ್ಪಿಯರ್ ಈಸ್ ಈಕ್ವಲ್ಸ್ 1/ε0 ಇಂಟು ಚಾರ್ಜ್ ಇನ್ಸೈಡ್ ದ ಗಾಷಿಯನ್ ಸ್ಪಿಯರ್. ಹಾಗಾದರೆ ಕ್ಯೂ ಅಂತಂದರೆ ಚಾರ್ಜ್ ಇನ್ಸೈಡ್ ಗಾಷಿಯನ್ ಸರ್ಫೇಸ್ ಅಥವಾ ಗಾಷಿಯನ್ ಸ್ಪಿಯರ್. ಸೊ ಗಾಷಿಯನ್ ಸ್ಪಿಯರ್ ಅಥವಾ ಸರ್ಫೇಸ್ ಅಂಥೇಳಿ ಬರ್ಕೊಳ್ಬೋದು. ಹಾಗಾದರೆ ಇದು ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. ಇಲ್ಲಿ ನೋಡಿ ಇದು ಏನಿದೆ ಇದು ನಮಗೆ ಒಂದು ವಾಲ್ಯೂಮ್, ಇದು ಸ್ಪೆರಿಕಲ್ ವಾಲ್ಯೂಮ್. ಹಾಗಾದರೆ ವಾಲ್ಯೂಮ್ ಒಳಗಡೆಯಲ್ಲಿ ಹೇಗೆ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂಥೇಳಿ ಕಂಡುಹಿಡಿಬೇಕು ಅಂತಂದಾಗ ನನಗೆ ಬೇಕಾಗುತ್ತೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿಯ ಬದಲಿಗೆ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ನಾವು ಹಿಂದಿನ ವೀಡಿಯೋದಲ್ಲಿ ಬಳಸಿದ್ವಿ, ಯಾವುದಕ್ಕೆ ಅನ್ನೋದನ್ನು ನೀವಲ್ಲಿ ನೋಡ್ಬೋದು. ಈಗ ನಾನು ಇಲ್ಲಿ ಬಳಸಬೇಕಾಗತ್ತೆ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತೇಳಿ. ಹಾಗಾದರೆ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ
ಅದಕ್ಕೆ ಯೂಶ್ವಲಿ ಈ ಥರ ರೋ ಅನ್ನೋ ಸಿಂಬಲ್ನ ಕೊಟ್ಕೊಳ್ತೇವೆ. ದಟ್ ಈಸ್ ಈಕ್ವಲ್ಸ್ ಏನು ಬರೀಬೋದು, ಚಾರ್ಜ್ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗಿದೆ ಅದು ಡಿವೈಡ್ ಬೈ ವಾಲ್ಯೂಮ್ ಆಫ್ ದ ಸ್ಪಿಯರ್, ಗಾಷಿಯನ್ ಸ್ಪಿಯರ್ ಏನಿದೆ ಅದನ್ನು ಬರ್ಕೊಳ್ಬೇಕಾಗ್ತದೆ, ವಾಲ್ಯೂಮನ್ನು ಬರ್ಕೊಳ್ಬೇಕಾಗ್ತದೆ. ಹಾಗಾದರೆ ಇಲ್ಲಿ ಏನು ಬರಿಬೋದು ನಾನು ಏನು ಬರಿಬೋದು ಅಂತಂದರೆ ಈ ಸಿಗ್ಮಾಕ್ಕೆ ಇದಕ್ಕೆ ಅಥವಾ ರೋಗೆ, ಈ ರೋಗೆ ಏನು ನಾವಿಲ್ಲಿ ಡೆಫಿನೇಷನ್ ಪ್ರಕಾರ ಬರಿಬೋದು. ದೇರ್ ಫೋರ್ ರೋ ಈಸ್ ಈಕ್ವಲ್ಸ್ ಚಾರ್ಜ್ ಇನ್ಸೈಡ್ ದ ಗಾಷಿಯನ್ ಸ್ಪಿಯರ್ ಕ್ಯೂ ಅಂಥೇಳಿ ಈ ರೂಲಲ್ಲಿ ಹೇಳ್ತಾ ಇದೆ. ಹಾಗಾದರೆ ಈ ಗಾಷಿಯನ್ ಸ್ಪಿಯರ್ನ ಒಳಗಡೆಯಲ್ಲಿ ಚಾರ್ಜ್ ಕ್ಯೂ ಇದೆ ಅಂತಂದರೆ ಆ ಕ್ಯೂನ ಬರ್ಕೊಂಡು ಡಿವೈಡ್ ಬೈ ಈ ಇಷ್ಟರ ವಾಲ್ಯೂಮ್ನ ಬರೀಬೇಕು. ಇದೇನಿದು ಗಾಷಿಯನ್ ಸರ್ಫೇಸ್ ಅಂದರೆ ಸ್ಪಿಯರ್. ಈ ಗಾಷಿಯನ್ ಸ್ಪಿಯರ್ನ ವಾಲ್ಯೂಮ್ನ ಬರೀಬೇಕು. ಇದು ಸ್ಪಿಯರ್ ಆಗಿರೋ ಕಾರಣ ಸ್ಪೆರಿಕಲ್ ವಾಲ್ಯೂಮ್ನ ಬರೀಬೇಕು. ಹಾಗಾದರೆ ಸ್ಪೆರಿಕಲ್ ವಾಲ್ಯೂಮ್ ಏನಾಗ್ತದೆ 4/3 ಪೈ ಆರ್ ಕ್ಯೂಬ್ ಅನ್ನೋದನ್ನು ಬರಿಬೋದು. 4/3 ಪೈ ಆರ್ ಕ್ಯೂಬ್ ಅನ್ನೋದನ್ನು ಬರಿಬೋದು. ಹೀಗೆ ಇದು ಬರುತ್ತೆ. ಹಾಗಾದರೆ ರೋ ಈಸ್ ಈಕ್ವಲ್ಸ್ ಕ್ಯೂ ಡಿವೈಡ್ ಬೈ 4/3 ಪೈ ಆರ್ ಕ್ಯೂಬ್. ಅಥವಾ ನನಗೆ ಚಾರ್ಜ್ ಬೇಕು ಅಂತಂದರೆ ಕ್ಯೂ ಈಸ್ ಈಕ್ವಲ್ಸ್ 4/3 ಪೈ ರೋ ಆರ್ ಕ್ಯೂಬ್ ಅನ್ನೋದನ್ನು ಬರಿಬೋದು. ಹಾಗಾದರೆ ಈ ಚಾರ್ಜನ್ನು ತಗೊಂಡು ನಾವು ಈ ಗಾಸ್ಲಾದ ಈ ರಿಸಲ್ಟ್ ಏನಿದೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೇನು ಬರುತ್ತೆ, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಗಾಷಿಯನ್ ಸರ್ಫೇಸ್ ಈಸ್ 1/ε0 ಇಂಟು ಕ್ಯೂ ಅಂದರೆ 4/3 ಪೈ ರೋ ಆರ್ ಕ್ಯೂಬ್ ಅಂಥೇಳಿ ಬಂತು. ಇದನ್ನು ಈಕ್ವೇಷನ್ 2 ಅಥವಾ ರಿಸಲ್ಟ್ 2 ಅಂಥೇಳಿ ಕರ್ಕೊಳ್ಬೋದು. ಈಗ ನನ್ನ ಹತ್ರ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಗಾಷಿಯನ್ ಸ್ಪಿಯರ್ಗೆ 2 ಈಕ್ವೇಷನ್ ಇದೆ. ಒಂದು ಇದು ಬೈ ಡೆಫಿನೇಷನ್ ಬಂದಂತೆ ಈಕ್ವೇಷನ್ 5 E ಇಂಟು 4πr². ಎರಡನೇ ಈಕ್ವೇಷನ್ನು ಇದು 1/ε0 ಇಂಟು 4/3 ಪೈ ರೋ ಆರ್ ಕ್ಯೂಬ್. ಇದು ಗಾಸ್ಲಾದಿಂದ ಬಂದಿರೋದು. ಹಾಗಾದರೆ ಎರಡೂ ಕೂಡ ಸೇಮ್ ಅಂದರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ನ ಕೊಡ್ತಿರೋದ್ರಿಂದ ಈಕ್ವೇಷನ್ 1 ಈಸ್ ಈಕ್ವಲ್ಸ್ ಈಕ್ವೇಷನ್ 2 ಅಂಥೇಳಿ ಬರ್ಕೊಳ್ಬೋದು. ಹಾಗಿದ್ದಾಗ ಏನು ಬರಿಬೋದು ನಾನು, ಈಕ್ವೇಷನ್ 1ನಿಂದ E ಇಂಟು 4πr² ಅನ್ನು ಬರೆದ್ರೆ ಅದು ಯಾವುದಕ್ಕೆ ಈಕ್ವಲ್ ಆಗಿದೆ, ಇದಕ್ಕೆ ಈಕ್ವಲ್ ಆಗಿದೆ. ಇದೇನು ಹೇಳ್ತಾ ಇದೆ, 1/ε0 ಇಂಟು 4π/3 ರೋ ಆರ್ ಕ್ಯೂಬ್ ಅನ್ನೋದನ್ನು ಹೇಳ್ತಾ ಇದೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, 4π ಮತ್ತು 4π ಕ್ಯಾನ್ಸಲ್ ಆಯಿತು. ಇಲ್ಲಿ r² ಇದೆ, ಇಲ್ಲಿ r³ ಇದೆ, ಅವಾಗ r ಉಳಿತು. ಹಾಗಾದರೆ ಉಳಿದಿದ್ದೇನು ಅಂತಂದರೆ E ಇಂಟು 1 ಈಸ್ ಈಕ್ವಲ್ಸ್ 1/ε0 ಇಂಟು ರೋ ಇಂಟು ಆರ್ ಡಿವೈಡ್ ಬೈ 3. ಇದಿಷ್ಟು ಉಳಿಯುತ್ತೆ. ಹಾಗಾದರೆ ಈಗ ಸಾಲ್ವ್ ಮಾಡುವಂಥದ್ದು ಅಂದರೆ ಏನೂ ಇಲ್ಲ, ಇಲ್ಲಿ E ಇಂಟು 1 ಅಂದರೆ ಈನೇ. ಹಾಗಾದರೆ E ಈಸ್ ಈಕ್ವಲ್ಸ್ ಏನು ಸಿಕ್ತು, ಇದು ರೋ ಇಂಟು ಆರ್ ಡಿವೈಡ್ ಬೈ 3/ε0 ಈ ಈಕ್ವೇಷನ್ ಬಂದುಬಿಡತ್ತೆ. ಇದು ನನಗೆ ಏನು ಕೊಡ್ತಾ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿಸ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್ ಏನಿದೆ ಅದನ್ನು ಕೊಡ್ತಾ ಇದೆ. ಹಾಗಾದರೆ ನನಗೆ ಈಕ್ವೇಷನ್ ಯಾವುದು ಅನ್ನೋದು ಭಾಳ ಕ್ಲಿಯರ್ ಆಯಿತು. ಸೊ E ಈಸ್ ಈಕ್ವಲ್ಸ್ ರೋ ಆರ್ ಡಿವೈಡ್ ಬೈ 3/ε0 ಅಂಥೇಳಿ ಈ ರಿಸಲ್ಟ್ ನನಗೆ ಸಿಕ್ಕಿದೆ. ಇದು ವೆಕ್ಟರ್ ಫಾರ್ಮಲ್ಲಿ ಬರೀಬೇಕು ಅಂತಂದರೆ E ಈಸ್ ಈಕ್ವಲ್ಸ್ ರೋ ಇಂಟು ಆರ್ ಡಿವೈಡ್ ಬೈ 3/ε0 ಇಂಟು n ಕ್ಯಾಪ್. ಈ ರಿಸಲ್ಟ್ ನನಗೆ ಸಿಗತ್ತೆ. ಇದು ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಎ ನಾನ್ ಕಂಡಕ್ಟಿಂಗ್ ಸ್ಪಿಯರ್ ಅಂಥೇಳಿ ಹೇಳ್ಬೋದು. ಯಾವಾಗ ಇದು